ಇತ್ತೀಚೆಗೆ ವಕ್ಫ್ ಆಸ್ತಿ ವಿವಾದ ಜೋರಾಗಿತ್ತು. ಇದರ ಮಧ್ಯೆಯೇ ರಾಯಚೂರಿನಲ್ಲಿ ವಕ್ಫ್ ಆಸ್ತಿ ತೆರವು ಕಾರ್ಯಾಚರಣೆ ನಡೆದಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಟೇ ಆರ್ಡರ್ ತಗೊಂಡು ಬಂದಿದ್ದೀವಿ ಹೈಕೋರ್ಟಿಂದ. ಕೋರ್ಟ್ ಆರ್ಡರ್ ತಂದ ಮೇಲೆ ಗೌರವ ಕೊಡ್ರಿ. ಏನು ಪರಿಹಾರ ಕೊಟ್ಟಿಲ್ಲ, ಏನಿಲ್ಲ. ಜೆಸಿಬಿಗಳು ಗುಡುಕ್ತಿವೆ, ಸೂರುಗಳೆಲ್ಲ ನೆಲಕ್ಕೊರಗ್ತಿವೆ. ನೆಲೆ ಕಳ್ಕೊಂಡವರ ಆಕ್ರೋಶ ಭುಗಿಲೆದ್ದಿದೆ. ವಕ್ಫ್ ವಿರುದ್ಧ ಮುಸ್ಲಿಂ ಮಹಿಳೆಯರೇ ಕೆರಳಿದ್ದಾರೆ. ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ ಬಳಿಯ ಹಾಸ್ಮಿಯಾ ಮಸೀದಿ ಸುತ್ತ ಅತಿಕ್ರಮಿಸಿದ್ದ 3 ಎಕರೆಯಷ್ಟು ಜಾಗದ ತೆರವು ಕಾರ್ಯಾಚರಣೆ ನಡೆಯಿತು. 34 ಮನೆ, 20ಕ್ಕೂ ಹೆಚ್ಚು ಮಳಿಗೆ ಎಲ್ಲವೂ ನೆಲಸಮಗೊಂಡವು. 3 ದಶಕದಿಂದ ಒತ್ತುವರಿಯಾಗಿದ್ದ ಜಾಗವನ್ನ ವಕ್ಫ್ ಟ್ರಿಬ್ಯುನಲ್ ಆದೇಶದ ಮೇರೆಗೆ ತೆರವು ಮಾಡಲಾಯಿತು. ಈ ವೇಳೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ನಮಗೆ 70 ಇಯರ್ಸ್ಲಿಂದ ಏನು ಪರಿಹಾರ ಕೊಟ್ಟಿಲ್ಲ, ಏನಿಲ್ಲ. ನಾವು 3 ಎಕರೆ ಜಾಗ, 35 ಎಕರೆ ಜಾಗ ಟೋಟಲ್ ವಕ್ಫ್ ಬೋರ್ಡ್ದು ಐತೆ ಅಂದರೆ ಹೇಳಕತ್ರ. 35 ಎಕರೆ ಅವ್ರು ಕಳ್ಕೊಂಡಿದೆ, ಎಲ್ಲಿ ಐತೆ ಏನು ಗೊತ್ತಿಲ್ಲ. 3 ಎಕರೆ ನಾವು ಜೋಪಾನ ಮಾಡಿ ಇಟ್ಟಿದೆ. ತೆರವು ಕಾರ್ಯಾಚರಣೆ ವಿರೋಧಿಸಿ ಸ್ಥಳೀಯರು ಪ್ರತಿಭಟಿಸಿದ್ರು. ಏಕಾಏಕಿ ತೆರವುಗೊಳಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಕಿಡಿಕಾರಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಪೊಲೀಸರು ಕೆಲವರನ್ನ ವಶಕ್ಕೆ ಪಡೆದ್ರು. ಸದ್ಯ ತೆರವು ಕಾರ್ಯಕ್ಕೆ ತಡೆ ತಂದಿದ್ರು, ಮುಂದುವರಿಸಿದ್ದಾರೆ ಅಂತ ಕೌನ್ಸಿಲರ್ ಕಿಡಿಕಾರಿದ್ರು. ಸ್ಟೇ ಅಂತ ಕೊಟ್ಟ ಮೇಲೆ ಏನೋ ಒಂದು ರೀಸನ್ ಇರುತ್ತಲ್ಲ, ಒಂದು ವಜಾ ಇರುತ್ತಲ್ಲ. ಆ ಸ್ಟೇ ಯಾಕೆ ಕೊಟ್ಟಿದಾರೋ ಇವ್ರು ಕೂಡ ಚಾಲೆಂಜ್ ಮಾಡ್ಕೊಂಡು ಮಾತಾಡಲಿ ಸರ್. ಅಷ್ಟೇ ನಾವು ಹೇಳೋದು. ವಿ ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್. ದ ಸೇಮ್ ಥಿಂಗ್ ವಿ ಎಕ್ಸ್ಪೆಕ್ಟ್ ಫ್ರಮ್ DC, AC. ಎಷ್ಟೇ ವಿರೋಧಿಸಿದ್ರೂ ಲೆಕ್ಕಿಸದೆ ಜಿಲ್ಲಾಡಳಿತ ತೆರವು ಕಾರ್ಯಾಚರಣೆ ನಡೆಸಿದೆ. ಹೇಮೇಶ್ ಪೂಜಾರ್, TV9 ರಾಯಚೂರು.